ಈ ಸೆಕ್ಟರ್ ದೊಡ್ಡ ಪಾತ್ರ ವಹಿಸುವ ಸಾಮರ್ಥ್ಯ ಹೊಂದಿದೆ. ನಾನು ಸ್ಥಾಪಿಸಲು ಪ್ರಸ್ತಾಪಿಸುತ್ತೇನೆ. ಓಕೆ, ರಾಷ್ಟ್ರೀಯ ಹಾಸ್ಪಿಟಾಲಿಟಿ ಸಂಸ್ಥೆ ಅಸ್ತಿತ್ವದಲ್ಲಿರುವ ನ್ಯಾಷನಲ್ ಕೌನ್ಸಿಲ್ ಫಾರ್ ಹಾಲಿಡೇ ಪ್ರಿವೆನ್ಷನ್ ಅನ್ನು ಅಪ್ಗ್ರೇಡ್ ಮಾಡುವ ಮೂಲಕ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಕ್ಯಾಟರಿಂಗ್ ತಂತ್ರಜ್ಞಾನ ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ. 20 ಪ್ರಮುಖ ಪ್ರವಾಸಿ ತಾಣಗಳಲ್ಲಿ 10,000 ಮಾರ್ಗದರ್ಶಕರು, ಪ್ರಮಾಣೀಕೃತ ಉತ್ತಮ ಗುಣಮಟ್ಟದ 12 ವಾರಗಳ ತರಬೇತಿ ಕೋರ್ಸ್ ಮೂಲಕ ಹೈಬ್ರಿಡ್ ಮೋಡ್ನಲ್ಲಿ ಡಿಜಿಟಲ್ ಜ್ಞಾನ ಗ್ರಿಡ್ ಸ್ಥಾಪಿಸಲಾಗುವುದು. ಸಾಂಸ್ಕೃತಿಕ ಆಧ್ಯಾತ್ಮಿಕ ಮಹತ್ವದ ಎಲ್ಲಾ ಸ್ಥಳಗಳನ್ನು ಬೆಂಗಳೂರಿಗೆ ಹೈಸ್ಪೀಡ್ ರೈಲ್ವೆ ಮಾರ್ಗವನ್ನ ಘೋಷಣೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೆಲವೊಂದಷ್ಟು ವಿಚಾರದಲ್ಲಿ ಬಂಪರ್ ಸಿಕ್ಕಿದೆ. ಕಾರವಾರದಲ್ಲಿ ಕರಾವಳಿ ಭಾಗದಲ್ಲಿ ಟ್ರಕ್ಕಿಂಗ್ ಮಾರ್ಗವನ್ನ ಮಾಡ್ತಾ ಇರೋದಕ್ಕೆ ಪರ್ವತಾರೋಹಣ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ಹಿಮಾಚಲ ಪ್ರದೇಶದಲ್ಲಿ ಸರಿ, ಉತ್ತರಾಖಂಡ ಅರಕ್ಕಾಂತ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅರಬ್ನಲ್ಲಿಯೂ ಸಹ ಅರಕು ಕಣಿವೆ ಪೂರ್ವ ಘಟ್ಟಗಳಲ್ಲಿ ಮತ್ತು ಪೊಥಿಗೈ ಪರ್ವತ ಪಶ್ಚಿಮ ಘಟ್ಟಗಳಲ್ಲಿ ಟ್ರೇಲ್ಗಳು, ಸರೋವರದ ಉದ್ದಕ್ಕೂ ಪಕ್ಷಿ ವೀಕ್ಷಣಾ ಟ್ರೇಲ್ಗಳು, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಇದು ಗಡಿಯಲ್ಲಿದೆ. ಮಾನ್ಯ ಪ್ರಧಾನ ಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಾವು 2024 ರಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈಯನ್ಸ್ ಅನ್ನು ಸ್ಥಾಪಿಸಿದ್ದೇವೆ. ಈ ವರ್ಷ ಭಾರತವು ಮೊದಲ ಜಾಗತಿಕ ಬಿಗ್ ಕ್ಯಾಟ್ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ. ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮ. ನಾನು 15 ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸುತ್ತೇನೆ. ನೋಡಿ, TCS ಅನ್ನ ಕಡಿತಗೊಳಿಸಲಾಗಿದೆ. 5% ಇತ್ತು, ಇನ್ನು ಮುಂದೆ ಅದು 2%ಗೆ ಇಳಿಕೆ ಮಾಡಲಾಗಿದೆ. ವಿದೇಶದಲ್ಲಿ ವ್ಯಾಸಂಗ ಮಾಡುವ ವಿಚಾರವಾಗಿ 10 ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗುವುದು. ಸಂರಕ್ಷಣಾ ಲ್ಯಾಬ್ಗಳು, ಇಂಟರ್ಪ್ರಿಟೇಷನ್ ಸೆಂಟರ್ಗಳು ಮತ್ತು ಗೈಡ್ಗಳಿಗೆ ಸಹಾಯ ಮಾಡಲು ಕ್ರೀಡಾ ಸೆಕ್ಟರ್ಗೆ ಸಹ ಸೆಕ್ಟೋಗ ಸ್ಕಿಲ್ಲಿಂಗ್ ಮತ್ತು ಕೆಲಸದ ಅವಕಾಶಗಳನ್ನು ಒದಗಿಸುತ್ತದೆ. ಖೇಲೋ ಇಂಡಿಯಾ ಮೂಲಕ ಈಗಾಗಲೇ ಪ್ರಾರಂಭಿಸಲಾದ ಕ್ರೀಡಾ ಪ್ರತಿಭೆಗಳ ವ್ಯವಸ್ಥಿತ ಪೋಷಣೆಯನ್ನು ಮುಂದುವರಿಸಲಾಗುತ್ತಿದೆ. ಗುಣಮಟ್ಟದ ಸಹಾಯಕ ಸಾಧನಗಳನ್ನು ನೀಡಿ ಸಬಲೀಕರಣ, ದುರ್ಬಲರಿಗೂ ಸಬಲೀಕರಣ, ಮಾನಸಿಕ ಆರೋಗ್ಯ ಮತ್ತು ಆಘಾತ ಆರೈಕೆಯನ್ನು ಪಡೆಯಲು ಪೂರ್ವ ರಾಜ್ಯಗಳು ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸಲು ಗಮನ ಹರಿಸಲಾಗುವುದು ಮತ್ತು ಉದ್ಯೋಗಾವಕಾಶಗಳು. ಹೌದು, ಮೀನುಗಾರಿಕೆ. ನಾವು 500 ಜಲಾಶಯಗಳ ಸಮಗ್ರ ಅಭಿವೃದ್ಧಿಗಾಗಿ ಉಪಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಮತ್ತು ಅಮೃತ್ ಸರೋವರಗಳು, ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾಲ್ಯೂ ಚೈನ್ ಅನ್ನು ಬಲಪಡಿಸುವುದು ಮತ್ತು ಲಿಂಕೇಜಸ್ ಗಳನ್ನು ಸಕ್ರಿಯಗೊಳಿಸಿ ಸ್ಟಾರ್ಟ್ಅಪ್ಗಳು ಮತ್ತು ಮಹಿಳಾ ನೇತೃತ್ವದ ಗುಂಪುಗಳನ್ನು ಒಳಗೊಂಡ ಮೀನುಗಾರರ ಉತ್ಪಾದಕ ಸಂಸ್ಥೆಗಳು, ಪಶುಸಂಗೋಪನೆ, ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗಾವಕಾಶಗಳನ್ನು ಒದಗಿಸಲು ನಾವು ಪಶುಸಂಗೋಪನಾ ಕ್ಷೇತ್ರಕ್ಕೆ ಬೆಂಬಲ ನೀಡುತ್ತೇವೆ. ಸೆಕ್ಟರ್ನಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಯ ಮೂಲಕ ಡೈರಿ ಮತ್ತು ಪೌಲ್ಟ್ರಿ ಕ್ಷೇತ್ರಗಳಲ್ಲಿ ಜಾನುವಾರುಗಳ ಸೃಷ್ಟಿಯನ್ನು ಹೆಚ್ಚಿಸಲಾಗುವುದು. ಡೈರಿ ಮತ್ತು ಪೌಲ್ಟ್ರಿ ಕೇಂದ್ರೀಕೃತ ಸಮಗ್ರ ಮೌಲ್ಯ ಸರಪಳಿಗಳು ಮತ್ತು ಜಾನುವಾರು ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯನ್ನು ಪ್ರೋತ್ಸಾಹಿಸುವುದು. ಹೆಚ್ಚಿನ ಮೌಲ್ಯದ ಕೃಷಿ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ವಿಶೇಷವಾದಂತಹ ಯೋಜನೆಗಳನ್ನ ಈಗಾಗಲೇ ಘೋಷಣೆ ಮಾಡ್ತಾ ಇದ್ದಾರೆ. ಪಶು ಸಾಕಾಣಿಕೆ ಆಗಿರಬಹುದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ವಿಷಯ ಆಗಿರಬಹುದು, ಸದೃಢವಾಗಿ ಆರ್ಥಿಕತೆಯಿಂದ ಮುನ್ನಡೆಯುವುದು, ವಿವಿಧ ಮಧ್ಯಸ್ಥಿಕೆಗಳ ಮೂಲಕ ಕೌಶಲ್ಯ ಮರು ಅಭಿವೃದ್ಧಿ ಸೇರಿದಂತೆ ಉತ್ಪಾದಕ ವಲಯವನ್ನು ಬದಲಾಯಿಸುವುದು. ಉತ್ಪಾದಕ ಮರಗಳು ಹೊಸ ಸಸಿಗಳೊಂದಿಗೆ ಸಸ್ಯಗಳು ಅಥವಾ ತಳಿಗಳ ಪ್ರಮುಖ ತೆಂಗು ಬೆಳೆಯುವ ರಾಜ್ಯಗಳಲ್ಲಿ ಭಾರತೀಯರಿಗಾಗಿ ಒಂದು ಮೀಸಲಾದ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಲಾಗಿದೆ. ನಂತರ ಗೋಡಂಬಿ ಮತ್ತು ಕೋಕೋ
ಕಚ್ಚಾ ಗೋಡಂಬಿ ಹಾಗೂ ತೆಂಗಿನಕಾಯಿ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಸ್ವಾವಲಂಬನೆ, ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ಭಾರತೀಯ ರಾಜಕೀಯವನ್ನು ಪರಿವರ್ತಿಸಲು ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಕೋಕೋವನ್ನು ಪ್ರೀಮಿಯಂ ಜಾಗತಿಕ ಬ್ರ್ಯಾಂಡ್ಗಳಾಗಿ ಪರಿವರ್ತಿಸಲು ನಮ್ಮ ಸರ್ಕಾರವು ರಾಜ್ಯ ಸರ್ಕಾರಗಳೊಂದಿಗೆ ಸಹಭಾಗಿತ್ವದಲ್ಲಿ ಕೇಂದ್ರೀಕೃತ ಕೃಷಿ ಮತ್ತು ಕೊಯ್ಲೋತ್ತರ ಸಂಸ್ಕರಣೆಯನ್ನು ಉತ್ತೇಜಿಸುತ್ತದೆ. ಭಾರತೀಯ ಶ್ರೀಗಂಧದ ವೈಭವವನ್ನು ಮರುಸ್ಥಾಪಿಸಿ ವಾಲ್ನಟ್, ಬಾದಾಮಿ ಮತ್ತು ಪೈನ್ ನಟ್ಸ್ನ ಹೆಚ್ಚಿನ ಸಾಂದ್ರತೆಯ ಕೃಷಿಯನ್ನು ವಿಸ್ತರಿಸುತ್ತೇವೆ. ರೈತರ ಆದಾಯವನ್ನು ಹೆಚ್ಚಿಸಲು ನಾವು ಮೀಸಲಾದ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತೇವೆ. ಈ ಸೆಕ್ಟರ್ ದೊಡ್ಡ ಪಾತ್ರ ವಹಿಸುವ ಸಾಮರ್ಥ್ಯ ಹೊಂದಿದೆ. ನಾನು ಸ್ಥಾಪಿಸಲು ಪ್ರಸ್ತಾಪಿಸುತ್ತೇನೆ. ಓಕೆ, ರಾಷ್ಟ್ರೀಯ ಹಾಸ್ಪಿಟಾಲಿಟಿ ಸಂಸ್ಥೆ ಅಸ್ತಿತ್ವದಲ್ಲಿರುವ ನ್ಯಾಷನಲ್ ಕೌನ್ಸಿಲ್ ಫಾರ್ ಹಾಲಿಡೇ ಪ್ರಿವೆನ್ಷನ್ ಅನ್ನು ಅಪ್ಗ್ರೇಡ್ ಮಾಡುವ ಮೂಲಕ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಕ್ಯಾಟರಿಂಗ್ ತಂತ್ರಜ್ಞಾನ ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತವೆ. 20 ಪ್ರಮುಖ ಪ್ರವಾಸಿ ತಾಣಗಳಲ್ಲಿ 10,000 ಮಾರ್ಗದರ್ಶಕರು, ಪ್ರಮಾಣೀಕೃತ ಉತ್ತಮ ಗುಣಮಟ್ಟದ 12 ವಾರಗಳ ತರಬೇತಿ ಕೋರ್ಸ್ ಮೂಲಕ ಹೈಬ್ರಿಡ್ ಮೋಡ್ನಲ್ಲಿ ಡಿಜಿಟಲ್ ಜ್ಞಾನ ಗ್ರಿಡ್ ಸ್ಥಾಪಿಸಲಾಗುವುದು. ಸಾಂಸ್ಕೃತಿಕ ಆಧ್ಯಾತ್ಮಿಕ ಮಹತ್ವದ ಎಲ್ಲಾ ಸ್ಥಳಗಳನ್ನು ಬೆಂಗಳೂರಿಗೆ ಹೈಸ್ಪೀಡ್ ರೈಲ್ವೆ ಮಾರ್ಗವನ್ನ ಘೋಷಣೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೆಲವೊಂದಷ್ಟು ವಿಚಾರದಲ್ಲಿ ಬಂಪರ್ ಸಿಕ್ಕಿದೆ. ಕಾರವಾರದಲ್ಲಿ ಕರಾವಳಿ ಭಾಗದಲ್ಲಿ ಟ್ರಕ್ಕಿಂಗ್ ಮಾರ್ಗವನ್ನ ಮಾಡ್ತಿರೋದಕ್ಕೆ ಪರ್ವತಾರೋಹಣ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ಹಿಮಾಚಲ ಪ್ರದೇಶದಲ್ಲಿ ಸರಿ, ಉತ್ತರಾಖಂಡ ಅರಕ್ಕಾಂತ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅರಬ್ನಲ್ಲಿಯೂ ಸಹ ಅರಕು ಕಣಿವೆ, ಪೂರ್ವ ಘಟ್ಟಗಳಲ್ಲಿ ಮತ್ತು ಪೊಥಿಗೈ ಪರ್ವತ ಪಶ್ಚಿಮ ಘಟ್ಟಗಳಲ್ಲಿ ಟ್ರೇಲ್ಗಳು, ಸರೋವರದ ಉದ್ದಕ್ಕೂ ಪಕ್ಷಿ ವೀಕ್ಷಣಾ ಟ್ರೇಲ್ಗಳು, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಇದು ಗಡಿಯಲ್ಲಿದೆ. ಮಾನ್ಯ ಪ್ರಧಾನ ಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಾವು 2024 ರಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈಯನ್ಸ್ ಅನ್ನು ಸ್ಥಾಪಿಸಿದ್ದೇವೆ. ಈ ವರ್ಷ ಭಾರತವು ಮೊದಲ ಜಾಗತಿಕ ಬಿಗ್ ಕ್ಯಾಟ್ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ. ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮ, ನಾನು 15 ಪುರಾತತ್ವ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸುತ್ತೇನೆ. ನೋಡಿ, TCS ಅನ್ನ ಕಡಿತಗೊಳಿಸಲಾಗಿದೆ. 5% ಇತ್ತು, ಇನ್ನು ಮುಂದೆ ಅದು 2%ಗೆ ಇಳಿಕೆ ಮಾಡಲಾಗಿದೆ. ವಿದೇಶದಲ್ಲಿ ವ್ಯಾಸಂಗ ಮಾಡುವ ವಿಚಾರವಾಗಿ ಮತ್ತು ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗುವುದು. ಸಂರಕ್ಷಣಾ ಲ್ಯಾಬ್ಗಳು, ಇಂಟರ್ಪ್ರಿಟೇಷನ್ ಸೆಂಟರ್ಗಳು ಮತ್ತು ಗೈಡ್ಗಳಿಗೆ ಸಹಾಯ ಮಾಡಲು ಕ್ರೀಡಾ ಸೆಕ್ಟರ್ಗೆ ಸಹ ಸೆಕ್ಟೋಗ ಸ್ಕಿಲ್ಲಿಂಗ್ ಮತ್ತು ಕೆಲಸದ ಅವಕಾಶಗಳನ್ನು ಒದಗಿಸುತ್ತದೆ. ಖೇಲೋ ಇಂಡಿಯಾ ಮೂಲಕ ಈಗಾಗಲೇ ಪ್ರಾರಂಭಿಸಲಾದ ಕ್ರೀಡಾ ಪ್ರತಿಭೆಗಳ ವ್ಯವಸ್ಥಿತ ಪೋಷಣೆಯನ್ನು ಮುಂದುವರಿಸಲಾಗುತ್ತಿದೆ. ಗುಣಮಟ್ಟದ ಸಹಾಯಕ ಸಾಧನಗಳನ್ನು ನೀಡಿ ಸಬಲೀಕರಣ, ದುರ್ಬಲರಿಗೂ ಸಬಲೀಕರಣ, ಮಾನಸಿಕ ಆರೋಗ್ಯ ಮತ್ತು ಆಘಾತ ಆರೈಕೆಯನ್ನು ಪಡೆಯಲು ಪೂರ್ವ ರಾಜ್ಯಗಳು ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸಲು ಗಮನ ಹರಿಸಲಾಗುವುದು ಮತ್ತು ಉದ್ಯೋಗಾವಕಾಶಗಳು. ಹೌದು, ಮೀನುಗಾರಿಕೆ, ನಾವು 500 ಜಲಾಶಯಗಳ ಸಮಗ್ರ ಅಭಿವೃದ್ಧಿಗಾಗಿ ಉಪಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಮತ್ತು ಅಮೃತ್ ಸರೋವರಗಳು, ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾಲ್ಯೂ ಚೈನ್ ಅನ್ನು ಬಲಪಡಿಸುವುದು ಮತ್ತು ಲಿಂಕೇಜಸ್ಗಳನ್ನು ಸಕ್ರಿಯಗೊಳಿಸಿ ಸ್ಟಾರ್ಟ್ಅಪ್ಗಳು ಮತ್ತು ಮಹಿಳಾ ನೇತೃತ್ವದ ಗುಂಪುಗಳನ್ನು ಒಳಗೊಂಡ ಮೀನುಗಾರರ ಉತ್ಪಾದಕ ಸಂಸ್ಥೆಗಳು, ಪಶುಸಂಗೋಪನೆ, ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗಾವಕಾಶಗಳನ್ನು ಒದಗಿಸಲು ನಾವು ಪಶುಸಂಗೋಪನಾ ಕ್ಷೇತ್ರಕ್ಕೆ ಬೆಂಬಲ ನೀಡುತ್ತೇವೆ. ಸೆಕ್ಟರ್ನಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಯ ಮೂಲಕ ಡೈರಿ ಮತ್ತು ಪೌಲ್ಟ್ರಿ ಕ್ಷೇತ್ರಗಳಲ್ಲಿ ಜಾನುವಾರುಗಳ
ಸೃಷ್ಟಿಯನ್ನು ಹೆಚ್ಚಿಸಲಾಗುವುದು. ಡೈರಿ ಮತ್ತು ಪೌಲ್ಟ್ರಿ ಕೇಂದ್ರೀಕೃತ ಸಮಗ್ರ ಮೌಲ್ಯ ಸರಪಳಿಗಳು ಮತ್ತು ಜಾನುವಾರು ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯನ್ನು ಪ್ರೋತ್ಸಾಹಿಸುವುದು. ಹೆಚ್ಚಿನ ಮೌಲ್ಯದ ಕೃಷಿ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ವಿಶೇಷವಾದಂತಹ ಯೋಜನೆಗಳನ್ನ ಈಗಾಗಲೇ ಘೋಷಣೆ ಮಾಡ್ತಾ ಇದ್ದಾರೆ. ಪಶು ಸಾಕಾಣಿಕೆ ಆಗಿರಬಹುದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ವಿಷಯ ಆಗಿರಬಹುದು, ಸದೃಢವಾಗಿ ಆರ್ಥಿಕತೆಯಿಂದ ಮುನ್ನಡೆಯುವುದು, ವಿವಿಧ ಮಧ್ಯಸ್ಥಿಕೆಗಳ ಮೂಲಕ ಕೌಶಲ್ಯ ಮರು ಅಭಿವೃದ್ಧಿ ಸೇರಿದಂತೆ ಉತ್ಪಾದಕ ವಲಯವನ್ನು ಬದಲಾಯಿಸುವುದು. ಉತ್ಪಾದಕ ಮರಗಳು ಹೊಸ ಸಸಿಗಳೊಂದಿಗೆ ಸಸ್ಯಗಳು ಅಥವಾ ತಳಿಗಳ ಪ್ರಮುಖ ತೆಂಗು ಬೆಳೆಯುವ ರಾಜ್ಯಗಳಲ್ಲಿ ಭಾರತೀಯರಿಗಾಗಿ ಒಂದು ಮೀಸಲಾದ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಲಾಗಿದೆ. ನಂತರ ಗೋಡಂಬಿ ಮತ್ತು ಕೋಕೋ, ಕಚ್ಚಾ ಗೋಡಂಬಿ ಹಾಗೂ ತೆಂಗಿನಕಾಯಿ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಸ್ವಾವಲಂಬನೆ, ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ಭಾರತೀಯ ರಾಜಕೀಯವನ್ನು ಪರಿವರ್ತಿಸಲು ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಕೋಕೋವನ್ನು ಪ್ರೀಮಿಯಂ ಜಾಗತಿಕ ಬ್ರ್ಯಾಂಡ್ಗಳಾಗಿ ಪರಿವರ್ತಿಸಲು ನಮ್ಮ ಸರ್ಕಾರವು ರಾಜ್ಯ ಸರ್ಕಾರಗಳೊಂದಿಗೆ ಸಹಭಾಗಿತ್ವದಲ್ಲಿ ಕೇಂದ್ರೀಕೃತ ಕೃಷಿ ಮತ್ತು ಕೊಯ್ಲೋತ್ತರ ಸಂಸ್ಕರಣೆಯನ್ನು ಉತ್ತೇಜಿಸುತ್ತದೆ. ಭಾರತೀಯ ಶ್ರೀಗಂಧದ ವೈಭವವನ್ನು ಮರುಸ್ಥಾಪಿಸಿ ವಾಲ್ನಟ್, ಬಾದಾಮಿ ಮತ್ತು ಪೈನ್ ನಟ್ಸ್ನ ಹೆಚ್ಚಿನ ಸಾಂದ್ರತೆಯ ಕೃಷಿಯನ್ನು ವಿಸ್ತರಿಸುತ್ತೇವೆ. ರೈತರ ಆದಾಯವನ್ನು ಹೆಚ್ಚಿಸಲು ನಾವು ಮೀಸಲಾದ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತೇವೆ.